ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಮಾಸ್ ಬಾಸ್. ಎಲ್ಲ ದಿನ ನಾರ್ಮಲ್ ಆಗಿ ದೇವ್ರಿಗೆ ಪೂಜೆ ಮಾಡ್ತೇವೆ, ಆದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರುವಂತಹ ಕಾರಣ ಸ್ಪೆಷಲ್ ಪೂಜೆ ಮಾಡ್ಬೇಕಂತೇಳಿ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮನೆ ಗುಡಿಸಿ ಒರೆಸಿ ದೇವ್ರ ಫೋಟೋ ಕ್ಲೀನ್ ಮಾಡಿ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ನನ್ನ ಸ್ಪೆಷಲ್ ಎಡಿಷನ್ ಪುಷ್ಪಕ ವಿಮಾನವನ್ನು ಹಿಡ್ಕೊಂಡು ಟ್ರುಯಿ ಅಂತ ಉಡುಪಿ ಕಡೆ ಹೊರಟೆ. ಹೋಗ್ಬೇಕಾದ್ರೆ ಗೊತ್ತಾಯ್ತು ರಾಕ್ಷಸರ ದಾಳಿ ನಮ್ಮ ಊರಿನ ಮೇಲೆ ಆಗಿದೆ ಅಂತ ಹೇಳಿ. ಹಾಗೆ ಮಾನಿನಿಯ ಕರೆಗೆ ಹೋಗೊಟ್ಟು ಮಹಿಷಾಸುರ ಸ್ಕೂಟಿ ಏರಿ ಹೋಗ್ತಾ ಇದ್ದ. ಈ ರಾಕ್ಷಸರ ಮರ್ದನಕ್ಕಾಗಿ ಕೃಷ್ಣನೇ ಬರಬೇಕು ಅನ್ಕೊಂಡು ಹೋಗ್ತಿರುವಾಗ ಅವಾಗ್ಲೇ ಕೃಷ್ಣನ ಸ್ವಾಗತಕ್ಕಾಗಿ ತೆಂಕುಪೇಟೆಯಲ್ಲಿ ಹಾದಿಯನ್ನು ಶೃಂಗಾರ ಮಾಡಿ ಇಟ್ಟಿದ್ರು. ಅಷ್ಟೊತ್ತಿಗೆ ನನ್ನ ಪುಷ್ಪಕ ವಿಮಾನದ ಪೆಟ್ರೋಲ್ ಖಾಲಿ ಆಯ್ತು. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೂವಿನ ಅಂಗಡಿಗೆ ಹೋಗಿ ಹೂ ತಗೊಂಡು ವಾಪಸ್ ಬರುವಾಗ ಉಡುಪಿಯ KM ಮಾರ್ಗದಲ್ಲಿ ಅದ್ಧೂರಿಯಾಗಿ ಹೂವಿನ ಮಾರಾಟ ನಡೆಯುತ್ತಿತ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಅಲ್ಲಿಂದ ಹಣ್ಣಿನ ಅಂಗಡಿಗೆ ಬಂದು 2-3 ಬಗೆಯ ಹಣ್ಣುಗಳನ್ನ ತಗೊಂಡು ವಾಪಸ್ಸು ಮನೆ ಕಡೆ ಹೊರಟೆ. ಆಮೇಲೆ ನನ್ನ ಮುತ್ತಿನ ಪಲ್ಲಕ್ಕಿಯನ್ನು ಪಾರ್ಕ್ ಮಾಡಿ ಐಟಮ್ ಎಲ್ಲ ತಗೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ. ದೇವರಿಗೆ ಸುಂದರವಾಗಿ ಹೂವಿನ ಅಲಂಕಾರ ಮಾಡಿ ಹಣ್ಣನ್ನಿಟ್ಟು ಪೂಜೆ ನೆರವೇರಿಸಿದೆ. ಇನ್ನು ಸಾಯಂಕಾಲದ ಮೇಲೆ ನಮಗೆ ಕೃಷ್ಣ ಮಠಕ್ಕೆ ಹೋಗ್ಲಿಕ್ಕುಂಟು, ಅಲ್ಲೂ ಸ್ವಲ್ಪ ವ್ಲಾಗ್ ಶೂಟ್ ಮಾಡ್ಲಿಕ್ಕುಂಟು. ಆ ಎಲ್ಲ ವ್ಲಾಗ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿ.